ರಾಹುಲ್ ಗಾಂಧಿ ಅದೊಂದು ಜೋಕರ್. ಅದಕ್ಕೆ ತಲೆನೂ ಇಲ್ಲ. ಅದು ಏನು ಅದಕ್ಕೆ ಡಿಗ್ನಿಫೈ ಹೆಂಗಿರ್ಬೇಕು ಅನ್ನೋದು ಗೊತ್ತಿಲ್ಲ. ನೋಡ್ರಿ, ಪಾರ್ಲೆ ಕಂಪ್ನಿದು ಒಂದು ಚಾಕ್ಲೇಟ್ ಕೊಟ್ಟಾರ. ಏನು ತಪ್ಪೇನಾಯಿತು? ನೆಹರೂನ ಹಂಗೆ ರಾತ್ರಿ ಲಾಡ್ ಮಾಡ್ಕೊಂಡು ಬ್ಯಾಟನ್ ಮನೆಗೆ ಏನು ಮಕ್ಕೊಂಡಿಲ್ಲಲ್ಲ. ನೆಹರು ಏನು ಮಾಡ್ಯಾನ, ರಾಜೀವ್ ಗಾಂಧಿ ಇಂಡಿಯನ್ ನೇವಿದು ಹಡಗು ಒಯ್ದು ದೇಶದ್ರೋಹಿಗಳನ್ನ ತೊಗೊಂಡು ಅದ್ರೊಳಗೆ ಅದನ್ನು ಇದು ಮಾಡ್ದ, ಪಾರ್ಟಿ ಮಾಡ್ದ. ರಾಜೀವ್ ಗಾಂಧಿ ಮಾಡಿದ್ದು. ನೆಹರು ಅಂತರೂ ಲಾರ್ಡ್ ಮೌಂಟ್ ಬ್ಯಾಟನ್ ಮಗಳು ಬರೀತಾಳ, ಪುಸ್ತಕ ಬರ್ದಾಳ. ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ ಕೊನೆಯ ವಯಸ್ಸರ ಇದ್ದ ಅವನ ಮಗಳು ಬಂದು ಪುಸ್ತಕ ಬರ್ದಾಳ. ಗಾಂಧಿ ಹತ್ಯೆ ಆದಾಗ ನೆಹರು ನನ್ನ ತಾಯಿ ಜೊತೆಗೆ ನನ್ನ ಮನೆಯಲ್ಲಿದ್ದ, ತಾಸಾನುಗಟ್ಟಲೆ ಇದ್ದ. ಅಂದ್ರೆ ಗಾಂಧಿ ಅಲ್ಲಿ ಕೊಲೆ ಆಗಿರ್ತದೆ. ನೆಹರು ಎಲ್ಲಿದ್ದ? ಲಾರ್ಡ್ ಮೌಂಟ್ ಬ್ಯಾಟನ್ನ ಹೆಂಡತಿ ಜೋಡ ಇದ್ದ, ನನ್ನ ತಾಯಿ ಜೋಡ ಇದ್ರತ್ತ ಆ ಹೆಣ್ಮಗಳ ಒಂದು ಪುಸ್ತಕ ಬರ್ದ. ನೋಡಿ, ಇಂಥ ದೇಶದ್ರೋಹಿ ಕೆಲಸ ಮಾಡಿದಂಥ ಕುಟುಂಬ ಅದು ಮತ್ತು ಅದಕ್ಕೆ ಯಾವುದೂ ಇಲ್ಲಲ್ಲ. ಅದು ಯಾವ ಜನಾಂಗದ್ದು ಅದೂ ಇಲ್ಲಲ್ಲ. ಹಿಂದೂವರೇ ಐತೆ, ಅದೂ ಇಲ್ಲ. ಮತ್ತೊಂದು ಜನಾಂಗ ಅದೂ ಇಲ್ಲ. ಅದು ಯಾವುದೇ ಪೂರ್ತಿ ಕ್ರಾಸ್ ಐತಿ. ಹೀಗಾಗಿ ಅವನಿಗೆ ಏನು ಬರ್ತದೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಅದು ಗೌರವನೇ ಕಳ್ಕೊಂಡ್ಬಿಟ್ಟ. ಅವ ಹೆಂಗೆ ಬರ್ಬೇಕು, ಪಾರ್ಲಿಮೆಂಟಿಗೆ ಹೆಂಗೆ ಬರ್ಬೇಕು ಅನ್ನೋ ಕನಿಷ್ಠ ಶೌಚಾಲಯ ಇಲ್ಲ. ಚಾಕ್ಲೇಟ್ ತಿನ್ಕೋತ ಬರ್ತಾನೆ, ಅಂಗಿ ಗುಂಡಿ ತಕ್ಕೊಂಡು ಬರ್ತಾನೆ. ಒಂದು ಪಾರ್ಲಿಮೆಂಟ್ನಾಗ ಎಂತಿಂತವ್ರು ಆಗಿ ಹೋಗ್ಯಾರ ಈ ದೇಶನಾಗ. ವಲ್ಲಭಭಾಯಿ ಪಟೇಲ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಎಂತಿಂಥ ಪುಣ್ಯಾತ್ಮರು ಅಲ್ಲಿ ಕೂತು ಹೋಗ್ಯಾರ. ವಿರೋಧ ಪಕ್ಷದಾಗ ಎಂತಿಂಥವ್ರು ಇದ್ದರು ಹಿಂದೆ. ಈಗ ಇಂಥವನೊಬ್ಬನ ಅಯೋಗ್ಯನ ಮೊದಲು ಇವನೇ ದೇಶದ್ರೋಹಿ ಒಳಗೆ ಹಾಕ್ಬೇಕು. ನನಗೆ ಕೇಳ್ತಾರೆ ಅಷ್ಟು ಹಗರಣ ಅದಾವೆ. ಇವ ಸುಬ್ರಹ್ಮಣ್ಯಂ ಸಾಹೇಬ್ ಹೇಳಿದ್ರು, ಗಾಂಜಾ ಚರಸ್ಸು ಮತ್ತು ಇದ್ರಾಗ ನಶೆದಾಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಾಗ ಸಿಕ್ಕಿದ್ದ. ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಇದ್ದರು. ನಮ್ಮ ದೇಶದ ಮರ್ಯಾದೆ ಹೋಗಬಾರ್ದು ಅಂತೇಳಿ ಇವನು ಬಿಡಿಸ್ಯಾರ. ಏನೇ ಹೋಗಿದ್ದಲ್ಲ, ಇವ ಡ್ರಗ್ ಅಡಿಕ್ಟ್ ಇದ್ದ. ನಾನು ಪ್ರಧಾನಮಂತ್ರಿ ಬಗ್ಗೆ ಮಾತಾಡೋ ನೈತಿಕತೆ ಇಲ್ಲ. ಪ್ರಧಾನಮಂತ್ರಿ ಇಡೀ ತನ್ನ ಜೀವನನೇ ದೇಶಕ್ಕೆ ಕೊಟ್ಟಂಥ ಪ್ರಧಾನಮಂತ್ರಿಗಳದಾರ. ಈ ಪಾಕ್ಲೇಟ್ ಕೊಡುವಂಥದ್ದು ಏನಿಲ್ಲ. ಚಾಕ್ಲೇಟ್ ಕೊಟ್ಟಿದ್ದರಿಂದ ನಮ್ಮ ದೇಶದ ಒಂದು ಪ್ರಾಡಕ್ಟು ಜಗತ್ತಿಗೆ ಗುರ್ತಾಯಿತು. ಅಂದ್ರೆ ಭಾರತನಾಗೂ ಇಂಥ ಒಂದು ಚಾಕ್ಲೇಟ್ ತಯಾರು ಮಾಡ್ತಾರಪ್ಪ. ಮತ್ತು ಅವರು ಇಟ್ಲಿ ಪ್ರಧಾನಮಂತ್ರಿನೇ ಅಪ್ರಿಷಿಯೇಟ್ ಮಾಡ್ಯಾರಲ್ಲ, ಪರಿಶ್ರಮಿ ಪ್ರಧಾನಮಂತ್ರಿ ಅಂತೇಳಿ ಬಿರುದು ಕೊಟ್ಟಾರೆ. ಯಾರು? ಇಟ್ಲಿ ಪ್ರಧಾನಮಂತ್ರಿ. ಹಾರ್ಡ್ ವರ್ಕ್, ಪರಿಶ್ರಮ ಅನ್ನುವಂಥದ್ದಕ್ಕೆ ಯಾವುದೋ ಒಂದು ಸಂಸ್ಕೃತ ವರ್ಡ್ ಉಪಯೋಗ ಮಾಡಿ ಅದನ್ನು ಹಾರ್ಡ್ ವರ್ಕ್ ಅಂತ ಹೇಳ್ತಾರೆ. ಒಬ್ಬ ದೇಶದ ನೋಡ್ರಿ, ನಿನ್ನೆ ಶರದ್ ಪವಾರ್ ಹೇಳ್ಯಾರ. ಶರದ್ ಪವಾರ್ ವಿದೇಶದ ಪ್ರಧಾನಮಂತ್ರಿ ಹೋಗಿದ್ದನ್ನು ನಾವು ಅಪಮಾನ ಮಾಡಬಾರ್ದು. ಅವ್ರ ದೇಶಕ್ಕೆ ಒಳ್ಳೇದಾಗೋದಕ್ಕೆ ಅವರೇನು ನೋಡ್ರಪ್ಪ. ನಮ್ಮ ಮೋದಿಯವ್ರಿಗೆ ಏನು ಕುಡಿ ಚಟ ಇಲ್ಲ, ತಿನ್ನು ಚಟ ಇಲ್ಲ, ಯಾವುದೂ ಇಲ್ಲ. ಅವ್ರು ಎದಕ್ಕೆ ಹೋಗ್ತಾರೆ? ದೇಶದ ಸಲುವಾಗಿ. ಇವತ್ತು ಬ್ರೆಜಿಲ್ಗೆ ಹೋದರು. ಅಲ್ಲಿ ಹೋದರೆ ಒಂದೊಂದು ದೇಶಕ್ಕೆ ಹೋದರೆ ಒಂದೊಂದು ದೇಶಕ್ಕೆ ತೊಗೊಂಡು ಬರ್ತಾರೆ. ಯಾರು? ರಾಜರಾಜ ಚೋಳನ ಕಾಲದಲ್ಲಿ 1016ನೇ ಇಸ್ವಿಯಲ್ಲಿ ಅವರ ಇತಿಹಾಸ. ಇವತ್ತು ತಮಿಳ್ನಾಡ್ದಾಗೇನು ಸಂಸ್ಕೃತ ಅಂದರೆ ಅವರು ವಿರೋಧಿಗಳು, ಅಲ್ಲಿಂದ ಸನಾತನ ಧರ್ಮದ ವಿರೋಧಿಗಳು ಏನೋ ಒಂದು ಇದೆ. ಆ ರಾಜರಾಜ ಚೋಳ ಏನಿದ್ದ ಅವನದು ಇದು ಎಲ್ಲಿ ತಾನೇ ಇತ್ತು? ಕಾಂಬೋಡಿಯಾ ತಾನೇ ಇತ್ತು ಅವನದು ರಾಜ್ಯ. ಅವ್ರ ಇತಿಹಾಸ ಇರಲಿಲ್ಲ. ಇವತ್ತು ಇತಿಹಾಸಕ್ಕೆ ಮೋದಿಯವರು ಹೋಗಿದ್ದರಿಂದ ಅವನ್ನೆಲ್ಲ ನಮ್ಮ ಪ್ರಧಾನಮಂತ್ರಿಗಳು ಕೊಟ್ಟಾರೆ. ಅಂದರೆ ಚೋಳ ಡೈನಾಸ್ಟಿ ಏನಿತ್ತಲ್ಲ ಭಾರತದಲ್ಲಿ, ಅವರು ಅವಾಗ ವಿದೇಶದ ವ್ಯಾಪಾರ ಮಾಡ್ತಿದ್ದರು. ಚೋಳ ರಾಜ ಕಟ್ಟಿದಂಥ ಆ ದೇವಸ್ಥಾನ ನೋಡಿದ್ರೆ ಇವತ್ತು ಅದ್ರ ಮ್ಯಾಗಿನ ಗುಮ್ಟ ಹೆಂಗೆ ಇವತ್ತಿನ ಇಂಜಿನಿಯರ್ಸ್ಗಳಿಗೆ ಸಹಿತ ಚಾಲೆಂಜ್ ಐತಿ. ಇದು ಹೆಂಗೆ ಇದನ್ನು ಸುಮಾರು 500 ಟನ್ನೇನು ಒಂದು ಗುಮ್ಟದ ಮ್ಯಾಗ ಎಷ್ಟೋ ಎತ್ತರ ಐತೆ. ಅಂದ್ರೆ ಆ ರಾಜಂದು ಏನು ಕಲ್ಪನೆ ಇತ್ತಂದ್ರೆ, ಇಡೀ ಜಗತ್ತಿನಲ್ಲಿ ನಾ ಕಟ್ಟಿದಂಥ ದೇವಸ್ಥಾನದ ಎತ್ತರ ಇರ್ಬೇಕಾದ್ರೆ ಅಂಥ ರಾಜನ ಇತಿಹಾಸ ಇವತ್ತು ನಮ್ಗೆ ಗೊತ್ತಾಗಿದೆ. ಆ ರಾಜನ ಕಾಲಕ್ಕೆ ತಮಿಳು, ಸಂಸ್ಕೃತ ಎರಡೂ ಭಾಷೆಗೆ ಗೌರವ ಕೊಟ್ಟಂತ ಇಂಥದ್ದೆಲ್ಲ ಪ್ರಧಾನಮಂತ್ರಿಗಳು ತೊಗೊಂಡು ಬಂದಾರ. ಈ ಅಯೋಗ್ಯ ಈ ರಾಹುಲ್ ಗಾಂಧಿ ಏನದಲ್ಲ, ಇವೊಂದು ಮಾನ ಮರ್ಯಾದೆಗೆ ಇಡಿ. ಈ ಕಾಂಗ್ರೆಸ್ನವ್ರಿಗೆ ಮಾನ ಮರ್ಯಾದೆ ಬೇಕಲ್ಲ ಇಂಥವನ್ನ. ನಾ ಏನಾರ ಆ ಪಾರ್ಟಿಗೆ ಹೋಗಿ ಕಪಾಳಿಗೆ ಹೊಡಿತಿದ್ದೆ.